ದಾಖಲಿಸಿತ್ತು. ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮೇಂದು ಮುಖರ್ಜಿ ಲಾಬುರಾಮ್ ನೇತೃತ್ವದ ತಂಡದಿಂದ ಕೊನೆಗೂ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ವಿಚಾರಣೆ ನಡೆದಿದೆ. ಸತತ 7 ಗಂಟೆಗಳ ಕಾಲ ಈ ವಿಚಾರಣೆ ನಡೆದಿದೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಎಸ್ಐಟಿಯಿಂದ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ವಿಚಾರಣೆಯನ್ನ ನಡೆಸಲಾಯಿತು. ಹೈದರಾಬಾದ್ನ ಭಾಸ್ಕರ್ ರಾವ್ ನಿವಾಸದಲ್ಲಿ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅಂತೂ ಇಂತೂ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಭಾಸ್ಕರ್ ರಾವ್ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. 7 ಗಂಟೆಗಳ ಸತತ ವಿಚಾರಣೆ ಇದಾಗಿದ್ದು ಯಾವೆಲ್ಲಾ ಅಂಶಗಳನ್ನ ಈ ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಲೋಕಾಯುಕ್ತರಿಂದ ಮಾಹಿತಿ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಏನು ಸಮಸ್ಯೆ ಹೇಳಿದ್ರು ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ಮೇಯರ್ಗಳು ಅವರು ನಿಂತ್ಕೊಂಡು ಏನು ಸಮಸ್ಯೆ ಇದ್ರು ನಿಂತ್ಕೊಂಡು ಪರಿಹರಿಸಿ ಒಂದು ಭ್ರಷ್ಟಾಚಾರ ಆರೋಪ ಏನು ಕೇಳಿಬಂದಿತ್ತು. ಈ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ತೀವ್ರವಾದ ವಿಚಾರಣೆ ಕಳೆದ 1.5 ತಿಂಗಳಿಂದ ನಡೆಸ್ತಾ ಇತ್ತು. ಈ ಸಂಬಂಧಪಟ್ಟಂತೆ ಈಗಾಗಲೇ 11 ಜನ ಅಧಿಕಾರಿಗಳನ್ನ 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂಥ ಎಸ್ಐಟಿ ತಂಡ ಅಂತಿಮವಾಗಿ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವುದು. ನಿನ್ನೆ ಹೈದರಾಬಾದ್ನ ಅವರ ನಿವಾಸಕ್ಕೆ ಭಾಸ್ಕರ್ ರಾವ್ ಅವರ ನಿವಾಸಕ್ಕೆ ತೆರಳಿದಂಥ ಹಿರಿಯ ಅಧಿಕಾರಿಗಳ ನೇತೃತ್ವದ ತಂಡ, ಅದರಲ್ಲಿ ಪ್ರಮುಖವಾಗಿ ಡಿಸಿಪಿ ಲಾಬುರಾಮ್, ಸೋಮೇಂದು ಮುಖರ್ಜಿಯನ್ನು ಒಳಗೊಂಡಂಥ ವಿಶೇಷ ತಂಡ ಹೈದರಾಬಾದ್ನ ಅವರ ನಿವಾಸಕ್ಕೆ ಹೋಗಿ ಸುಮಾರು 7 ಗಂಟೆಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂದರೆ ಅವರು ಒಂದು ಸ್ವಾಯತ್ತ ಸಂಸ್ಥೆಯ ಮುಖ್ಯಸ್ಥರಾಗಿರೋದ್ರಿಂದ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಸಂಬಂಧಪಟ್ಟಂತೆ ಕಾನೂನಿನ ಸಾಕಷ್ಟು ಜಿಜ್ಞಾಸೆಗಳಿದ್ವು. ಅಂದರೆ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳಿದ್ದಿದ್ವು. ಆ ಒಂದು ನಿಟ್ಟಿನಲ್ಲಿ ವಿಶೇಷ ತಂಡ ಏನಿದೆ ರಾಜ್ಯ ಅಂದರೆ ಅಡ್ವೊಕೇಟ್ ಜನರಲ್ ಅವ್ರನ್ನ ಕೂಡ ಅಂದರೆ ಕಾನೂನು ಸೆಲ್ನ ಅಡ್ವೊಕೇಟ್ ಜನರಲ್ ಅವ್ರನ್ನು ಕೂಡ ಈ ಒಂದು ವಿಚಾರಣೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ಯಾವ ವಿಚಾರ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಬಹುದು, ಪ್ರಶ್ನೆ ಮಾಡಬಹುದು ಅನ್ನುವಂಥ ಒಂದು ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಅವರ ಒಂದು ನಿರ್ದೇಶನದ ಮೇರೆಗೆ ಅವರ ಮಾಹಿತಿಯನ್ನು ಅಡ್ವೊಕೇಟ್ ಜನರಲ್ ಅವರ ಮಾಹಿತಿ ಮೇರೆಗೆ ತಂಡ ಹೈದರಾಬಾದ್ಗೆ ತೆರಳಿದ್ದು ಸುಮಾರು 7 ಗಂಟೆಗಳ ಕಾಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ಕಚೇರಿಯಲ್ಲಿ ಸಾಕಷ್ಟು ಡೀಲ್ಗಳು ನಡೆದಿದೆ ಅನ್ನುವಂಥದ್ದು. ಅದರಲ್ಲಿ PWD ಇಂಜಿನಿಯರ್ ಕೃಷ್ಣಮೂರ್ತಿ ನೀಡಿದಂಥ 56/2015 ಕೇಸ್ನಲ್ಲಿ ಏನೋ ಒಂದು ದೂರನ್ನ ದಾಖಲಾಗಿತ್ತು. ಆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂಥ ಅದರಲ್ಲಿ ರಿಯಾಜ್ ಲೋಕಾಯುಕ್ತ ಸಂಸ್ಥೆಯಲ್ಲಿ PRO ಆಗಿ ಕೆಲಸ ಮಾಡಿದಂಥ ರಿಯಾಜ್ ಅವರ ಕಚೇರಿಯಲ್ಲಿ ಮತ್ತು ಅವರ ಪಕ್ಕದಲ್ಲಿದ್ದಂಥ ಒಂದು ಕೊಠಡಿಯಲ್ಲಿ ಈ ಎಲ್ಲ ಡೀಲ್ಗಳು ಸಾಕಷ್ಟು ನಡೆದಿದೆ ಅನ್ನುವಂಥ ಮತ್ತು ಮಾಹಿತಿಯನ್ನು ಈಗಾಗಲೇ SIT ಪೊಲೀಸರು ಒಂದು ಪಡ್ಕೊಂಡಿರುವಂಥದ್ದು. ಅಂದರೆ ಈ ಎಲ್ಲ ಮಾಹಿತಿಗಳು ಲೋಕಾಯುಕ್ತರಿಗೆ ಗೊತ್ತಿರಲಿಲ್ವಾ? ಅದರಲ್ಲೂ ಪ್ರಮುಖವಾಗಿ ರಿಯಾಜ್ ಅವರ ಕಚೇರಿಗೆ ಅಶ್ವಿನ್ ರಾವ್ ಆಗಾಗ ಬಂದು ಹೋಗ್ತಾ ಇದ್ರು ಮತ್ತು ಅವರ ಈ ಎಲ್ಲ ನಡವಳಿಕೆಗಳ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ಅವರಿಗೆ ಗೊತ್ತಿರಲಿಲ್ವಾ ಅನ್ನುವಂಥ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಜಾಯಿಷಿಯನ್ನು ಉತ್ತರವನ್ನು
ದೂರನ್ನು ಈಗಾಗಲೇ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರಿಂದ SIT ತಂಡ ಪಡೆದುಕೊಂಡಿರುವಂತಹದ್ದು. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಂತ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಒಂದು ತಂಡ ವಾಪಸ್ ಬಂದಿದೆ. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟನ್ನು ಕೂಡ ಸಿದ್ಧ ಮಾಡಿಕೊಂಡು ಇರುವಂತಹ SIT ತಂಡ ಚಾರ್ಜ್ ಶೀಟ್ ಸಿದ್ಧ ಮಾಡಿಕೊಂಡಿದೆ. ಅದನ್ನು ಕೋರ್ಟಿಗೆ ಸಲ್ಲಿಸಬೇಕಾದ್ರೆ, ಯಾಕಂದ್ರೆ ಈಗಾಗಲೇ ರಿಯಾಜ್ ಸರ್ಕಾರಿ ಅಧಿಕಾರಿ, ಲೋಕಾಯುಕ್ತ ಸಂಸ್ಥೆಯಲ್ಲಿ PRO ಆಗಿದ್ದಂಥ ಸರ್ಕಾರಿ ಅಧಿಕಾರಿ ಇದ್ದಾನೆ. ಆತನ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾದ್ರೆ ಸರ್ಕಾರದಿಂದ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ SIT ಅಧಿಕಾರಿಗಳು ನಾಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಈ ಸಂಬಂಧಪಟ್ಟಂತೆ ರಿಯಾಜ್ ಸೇರಿದಂತೆ 11 ಜನ ಆರೋಪಿಗಳ ವಿರುದ್ಧದ ಒಂದು ಏನೋ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೇಳುವಂತ ಒಂದು ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂತೆ ನಾಳೆ ಅನುಮತಿಯನ್ನು ಪಡೆದುಕೊಂಡ ನಂತರ ಈ ಒಂದು ಚಾರ್ಜ್ ಸಿದ್ಧಗೊಂಡಿರುವಂತಹ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ನಂತರ ಮುಂದೆ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಮಾಹಿತಿಯ ಪ್ರಕಾರ ಈಗಾಗಲೇ ಕೆಲ ಆರೋಪಿಗಳಿಗೆ ನ್ಯಾಯಾಂಗ ಒಂದು ಜಾಮೀನನ್ನ ನೀಡಿರುವಂತಹದ್ದು. ಆ ಒಂದು ಜಾಮೀನು ಕೂಡ ಕ್ಯಾನ್ಸಲ್ ಆಗಿ ಕೇಳಿ ಸರ್ಕಾರ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದದ್ದೇ ಆದಲ್ಲಿ ಆ ಒಂದು ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂತ ಕೇಳಿ ಸರ್ಕಾರ ಮತ್ತೆ ಹೈಕೋರ್ಟ್ಗೆ ಮೇಲ್ಮನವಿ ಹೋಗುವಂತ ಸಾಧ್ಯತೆ ಇರುವಂತಹದ್ದು. ಭವನ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.